ಸೊ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ನಾನು ಫುಲ್ಲು ಹ್ಯಾಪಿಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಆಡಿಸ್ರಿ ಮಗನ. ಅಯ್ಯೋ ಏನು ವೈಟಿಗಿದ್ದೀನಿ ನಾನು, ಕಾಣ್ತಾನೆ ಇಲ್ಲ. ಆಯ್ತು ನಿಂಗೆ ಫೋಕಸ್ ನೋಡಪ್ಪ. ನಾನು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದ್ರೇ ಗೊತ್ತಾಗ್ತಿದೆ ನಾನು ಎಲ್ಲಿದ್ದೀನಿ ಅಂತ ಹೇಳಿ. ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಸೊ ಬಂದಿದ್ದು ರೀಸನ್ ಏನು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಮಾಡಿಸೋಣ ಸಿಹಿಗೆ ಅಂತ ಹೇಳಿ. ಸೊ ಅವಳು ಹುಟ್ಟಿದಾಗಲಿಂದ ಮಾಡಿಸ್ತೀನಿ ಅಂತ ಹೇಳಿ, ಅಂದರೆ ಮಾಡಿಸ್ತೀನಿ ಅಂತ ಹೇಳಿ ಇನ್ನೂ ಮಾಡಿಸೇ ಇಲ್ಲ ನಾವು. ನಮಗೆ ಹೇಳಿದ್ರು ಬಾಂಡ್ ಮಾಡಿಸೋದಕ್ಕೆ ಅವತ್ತು ಹೇಳಿದ್ದು 1 year ಟೈಮ್ ಇದೆ ಅಂತ, ಬಟ್ ಇವಾಗ 2 years ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, 2 years ಟೈಮ್ ಇದೆ ಅಂತ ಹೇಳಿದ್ರು. ಬಟ್ ನಮ್ಮದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಸಲ ಹೋದಾಗೆಲ್ಲ ಸಂಜು ಬರಬೇಕು ಅಂತ ಹೇಳಿದ್ರು. ಸೊ ಸಂಜುಗೆ ರಜೆನೇ ಇಲ್ಲ. ಇವತ್ತು ಹಾಫ್ ಡೇ ಹೋಗಿ ಬಂದಿದ್ದು, ನಾಳೆ ಹಾಲಿಡೇ ಇದೆ. ಹಾಗಾಗಿ ಹಾಲಿಡೇ ಇರೋದ್ರಿಂದ ಎಲ್ಲ ಆಧಾರ್ ಕಾರ್ಡ್ ಮಾಡಿಸ್ತಾರಲ್ಲ, ಎಲ್ಲರಿಗೂ ಕೂಡ ಗೌರ್ಮೆಂಟ್ ಹಾಲಿಡೇ, ಹಾಗಾಗಿ ರಜೆ ಎಲ್ಲರಿಗೂ ಕೂಡ. ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಇವಾಗ ಅಂತ ಹೇಳಿದ್ರೆ, ಸಂಜುದು SSLC ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ ಮತ್ತು ಆಧಾರ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ. ಅಂದರೆ ಇನ್ಶೀಲು ಒಂದು ಕಡೆ ಮುಂದೆ ಇದೆ, ಒಂದು ಕಡೆ ಹಿಂದೆ ಇದೆ. ಹಾಗಾಗಿ ಅದನ್ನು ಚೇಂಜ್ ಮಾಡಿಸ್ಬೇಕು. ಸೊ ಇವಾಗ ಸಂಜುದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ, ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿ, ಆಮೇಲೆ ನಾವು ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸಾದ್ಮೇಲೆ ಬಾಂಡ್ ಮಾಡಿಸ್ಬೇಕು. ಸೊ ತುಂಬಾ ಕೆಲಸ ಇದೆ. ಇದೆಲ್ಲ ನಡೆಯೋದಕ್ಕೇ ಎಷ್ಟು ಪ್ರೊಸೆಸಿಂಗು 1-2 ಮಂತ್ ಆದರೂ ಬೇಕೇ ಬೇಕು. ಸೊ ನಮ್ಮ ಖುಷಿನೂ ಕರ್ಕೊಬಂದಿದ್ದೀನಿ ನಾನು. ಸಿಹಿ ಒಳಗಡೆ ಪುರಿ ತಿಂತಿದ್ದಾಳೆ, ಅದಕ್ಕೆ ಬಿಟ್ಬಿಟ್ಟು ನಾನು ಈಚೆ ಬಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಒಳಗಡೆ TV ಕೂಡ ಹಾಕಿದ್ದಾರೆ. ಐ ಥಿಂಕ್ ಸೌಂಡ್ ಕೇಳಿಸುತ್ತೆ ಅಂತ ಅನ್ಕೋತೀನಿ ನಾನು. ಇವ್ರಿಗೆ ಲಾಲಿಪಾಪ್ ತಂದಿದೆ, ಅದರಲ್ಲಿ ಬೂಮರ್ ಇರೋದು ಆ್ಯಕ್ಚುಲಿ, ಅದಕ್ಕೆ ತಿಂತಾ ಇದ್ದಾಳೆ. ಹೇಳಿದ್ದೀನಿ ಒಂದು ಸ್ವಲ್ಪ ಹೊತ್ತು ಚ್ವಿಂಗ್ ಮಾಡಿ ಎಸ್ಬಿಡು ಅಂತ ಹೇಳಿ. ಸೊ ಉಗಿದ್ಬಿಡ್ತಾಳೆ ಆಮೇಲಿಂದ. ಸ್ವಲ್ಪ ಉಗಿದ್ಬಿಡು. ಇವಳು ಏನು ತಲೆ ಏನು ಬಾಚ್ಕಳ್ದೆ ಹಂಗೆ ಬಂದ್ಬಿಟ್ಟವಳೆ. ಹಂಗೆ ಕರ್ಕೊಬಂದೆ ನಾನು. ನೋಡ್ದೆಲ್ಲ ಹೇರ್ ಸ್ಟ್ರೈಟ್ ಇದೆ. ಹಾಗಾಗಿ ಸಿಹಿ ಏನು ಮಾಡ್ತಾವಳೆ? ಹಾಂ. ಸೊ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ನಾನು ಫುಲ್ಲು ಹ್ಯಾಪಿಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಮ್ಮ ಮನೆಗೆ ಬಂದಿದ್ದೀನಲ್ಲ, ಏನು ಕೆಲಸ ಇಲ್ಲ, ಆರಾಮಾಗಿರ್ಬೋದು ಅಂತೇಳಿ. ಇಲ್ಲ ನಮ್ಮನೇಲಾದರೆ ಮಿನಿ ಚೌಟ್ರಿ ಕ್ಲೀನ್ ಮಾಡೋದ್ರಲ್ಲೇ ನಂಗೆ ಟೈಮ್ ಕಳೆದೋಗ್ಬಿಡುತ್ತೆ. ಇವತ್ತು ಕೂಡ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟ್ ಬಂದಿರೋವಂಥದ್ದು ನಾನು. ಸೊ ಇಲ್ಲೇ ಸ್ವಲ್ಪ ತರಕಾರಿ ಎಲ್ಲ ಎತ್ಕೊಬಂದುಬಿಟ್ಟಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ತಂದುಬಿಟ್ಟಿದ್ದೆ ತರಕಾರಿ, ಅದಕ್ಕೆ ಎತ್ಕೊಬಂದಿದ್ದೀನಿ. ಸೊ ವಾಂಗಿ ಬಾತ್ ಮಾಡಿದ್ದೆ ಬೆಳಿಗ್ಗೆ, ಅದನ್ನು ಕೂಡ ತೊಗೊಬಂದಿದ್ದೀನಿ. ಸಿಹಿ ಎತ್ಕೊಂಡ್ರು ಅನಿಸುತ್ತೆ. ಸೊ ಓಕೆ ಗೈಸ್, ನಾನು ಆಮೇಲಿಂದ ಸಿಗ್ತೀನಿ. ಖುಷಿನ ನಾನು ಚಿಕ್ಕನ್ನ ಪಾರ್ಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಮ್ಮನೆ ಹತ್ರ, ಬಟ್ ಕರ್ಕೊಂಡು ಹೋಗಲಿಲ್ಲ. ಸಿಹಿಗೆ ನಮ್ಮ ಚಿಕ್ಕ ಒಂದೊಂದರೆ ಹಾಕೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಇವು ಕರ್ಕೋಬೇಕು ನೀನು, ಇವನ ಈ ಚಡಿ ಚಿಕ್ಕಿನ. ಪಾಪ ಗುಡುಕ್ತಾ ಇದೆ. ಎಲ್ಗೋದಿ? ಗುಡುಕ್ತಾ ಇದೆ ಪಾಪ. ಅವನ ಮುಖ ಹೆಂಗಿರೋದು? ಹಾಂ ತೋರಿಸು, ಇಲ್ಲಿ ತೋರಿಸಿ, ಇಲ್ಲಿ. ಅಬಿ ಅಂತೆ. ಯಾಕೆ? ಸೊ ಅದಾದಮೇಲೆ ನಾವು ಚಿಕ್ಕನ್ನ ಕರ್ಕೊಂಡು ಐಸ್ ಮ್ಯಾಜಿಕ್ಗೆ ಹೋದ್ವಿ. ಸೊ ಐಸ್ ಮ್ಯಾಜಿಕಲ್ಲಿ ನಾವು ಜಾಸ್ತಿ ಏನು ಆರ್ಡರ್ ಮಾಡಲಿಲ್ಲ, ಯಾಕಂದರೆ ನೀವು ಹಿಂದೆ ಬ್ಲಾಗಲ್ಲೆಲ್ಲ ನೋಡ್ದಂಗೆ ಚಿಕ್ಕಂಗೆ ಬರೀ ಕುರ್ಕುಲು ಐಟಮು ಜಾಸ್ತಿ ಕೊಡಿಸಿದ್ದೀವಿ. ನಮ್ಮ ಅಕ್ಕ ನಮ್ಮ ಭಾವ ಬೈತಾರೆ, ಹಂಗಾಗಿ ಅವ್ರಿಗೇನು ಅಷ್ಟು ತಗೊಳ್ಳಿಲ್ಲ. ಬರೀ ಪಿಜ್ಜಾ ಏನೋ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದೊಂದನ್ನು ತೊಗೊಂಡ್ರು. ಸೊ ಸಿಹಿಗೆ 2 ಡೈರಿ ಮಿಲ್ಕ್ ತೊಗೊಬಂದಿದ್ದೀನಿ. ಒಂದು ನಾನು ತಿನ್ಕೋತೀನಿ, ಇನ್ನೊಂದರಲ್ಲಿ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ. ಅದು ಒಂದು ಬಾಕ್ಸ್ ಬರುತ್ತಲ್ಲ ಅದು, ಇನ್ನು ಬಾಕಿದ್ದು ಎಲ್ಲ ನಾನೇ ತಿನ್ಕೊಂಡು. ಸೊ ಏನಾದರೂ ಆರ್ಡರ್ ಮಾಡೋಣ ಅಂತ ಹೇಳಿ ಮೆನು ಇಸ್ಕೊಂಡ್ವಿ. ಬಟ್
ಸಿಹಿ ಆರ್ಡರ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಮೇಲೆ ಕೂತ್ಕೊಂಡೇ ಆಟ ಆಡ್ತಾಯಿದ್ಲು. ನಾವು ಅವಳು ಈಸ್ಕೊಳ್ಳೋಷ್ಟರಲ್ಲಿ ಒಂಥರ ಪಾಡತ್ತದಂಗೆ ಆಗ್ತಾಯಿತ್ತು. ಯಾಕಂದರೆ ಅವಳು ಕೊಡ್ತಾನೆ ಇರಲಿಲ್ಲ ನಮಗೆ. ಅದ್ರ ಮೇಲೆ ಕೂತ್ಕೋತಾ ಇದ್ಲು. ಎತ್ತಿ ಸೈಡಲ್ಲಿ ಕೂತ್ಕೊಂಡ್ರೆ ಅಳ್ತಾ ಇದ್ಲು. ಇವಾಗ ಹಠ ಮಾಡೋದು ಕಲ್ತಿದ್ದಾಳೆ. ಸೊ ಹಾಗಾಗಿ ತುಂಬಾ ಅಳ್ತಾ ಇದ್ಲು. ಆಮೇಲೆ ನಾವು ಸರಿ ಅಂತ ಹೇಳಿ, ಹೇಗಿದ್ರು ನಮ್ಗೆ ಗೊತ್ತಿತ್ತಲ್ಲ, ನಾವು ಯಾವಾಗ ಐಸ್ ಮ್ಯಾಜಿಕ್ ಹೋದ್ರೂ ತಿನ್ನೋದೇ 1-2-3. ಸೊ ಅದನ್ನೇ ಆರ್ಡರ್ ಮಾಡಿದ್ವಿ. ಕಾರ್ನ್ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ ಏನೋ ಆರ್ಡರ್ ಮಾಡಿದ್ವಿ. ಯಾವಾಗಲೂ ಅದೆರಡೇ ತಿನ್ನೋದು. ಹಾಗಾಗಿ ಸಿಹಿ ಮೇಲ್ಗಡೆ ಲೈಟ್ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಅವರು ಈ ಸಲ ಡೆಕೋರೇಷನ್ ಸ್ವಲ್ಪ ಚೆನ್ನಾಗಿ ಮಾಡಿದರು ಲೈಟದು. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವಳು ಕೂಡ ಅಷ್ಟೇ ಅದನ್ನೇ ನೋಡ್ತಾ ಇದ್ಲು, ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಆಮೇಲೆ ಮೆನು ಮೇಲೆ ಕೂತ್ಕೊಂಡಿದ್ಲು, ಬಿಡ್ತಾನೆ ಇರಲಿಲ್ಲ. ನಮಗೆ ಅರ್ಧೋಗುತ್ತೆ ಅಂತ ಹೇಳಿ ಭಯ ಆಗ್ತಾಯಿತ್ತು. ನನ್ನ ಮಗಳು ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ಲು. ನಾವು ಆರ್ಡರ್ ಮಾಡಿರೋದು ಇನ್ನೂ ಬರೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲಂತೂ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರ್ಡರ್ ಮಾಡಿದ್ದು ಲೇಟ್ ಆಗೇ ಆಗುತ್ತೆ. ಅಲ್ಲಿವರೆಗೂ ನಾವು ಕೂಡ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಹಂಗೆ ವೀಡಿಯೋ ಮಾಡಿಕೊಂಡು ಸಿಹಿ ಜೊತೆ ಆಟ ಆಡಿಕೊಂಡು, ಲೈಟಿಂಗ್ಸ್ ಅಂದರೆ ಮೇಲೆ ಲೈಟೆಲ್ಲ ಹಾಕಿದ್ರಲ್ಲ ಅದನ್ನು ಸಿಹಿ ನೋಡಿಕೊಂಡು ಅವಳು ಎಂಜಾಯ್ ಮಾಡ್ತಾಯಿದ್ಲು. ಒಂಥರ ಚೆಂದ. ಮಕ್ಕಳು ದಿನೇ ದಿನೇ ಬೆಳೀತಾ ಇರ್ತಾರೆ. ಅವ್ರ ಆ್ಯಕ್ಟಿವ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತಾರಲ್ವ, ಹಾಗಾಗಿ ನೋಡಲಿಕ್ಕೆ ಚೆಂದ. ಸೊ ಆಮೇಲೆ ನಾವು ಪಿಜ್ಜಾ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಪಿಜ್ಜಾ ನಮಗಷ್ಟು ಲೈಕ್ ಇಲ್ಲ, ಅದೇ ಹೇಳಿದ್ನಲ್ಲ. ಸಿಹಿ ಅಂತಿದ್ದೀನಿ, ಸಾರಿ, ಖುಷಿ ಯಶಿಕನೇ ಜಾಸ್ತಿ ಲೈಕ್ ಮಾಡೋದು. ಹಾಗೆ ನಾನು ಫ್ರಂಟ್ ಕ್ಯಾಮ್ರದಿಂದನೂ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಆ್ಯಂಡ್ ಇನ್ನೊಂದು ಖುಷಿ ಯಶಿಕ ಯಾವಾಗ ಬಂದ್ರೂ ಐಸ್ ಮ್ಯಾಜಿಕ್ ಹೋಗೋಣ ಅಂತಲೇ ಕೇಳೋದು ಅವರು. ಸೊ ನಾವು ಜಾಸ್ತಿ ಐಸ್ ಮ್ಯಾಜಿಕ್ಗೆ ಅಲ್ವಾ ಕರ್ಕೊಂಡು ಹೋಗೋದು. ಆಮೇಲೆ ಅವರು ಅಲ್ಲೇ ಜಾಸ್ತಿ ಲೈಕ್ ಮಾಡೋದು. ಅಲ್ಲೊಂದು ರೀತಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋದ್ವಿ ನಾವು ಕೂಡ. ಅದೇ ಅವರು ಪಿಜ್ಜಾನ ಆರ್ಡ್ರ್ ಮಾಡಿಕೊಂಡು ಮತ್ತು ಫ್ರೆಂಚ್ ಫ್ರೈಸು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಪಿಜ್ಜಾ ಫ್ರೆಂಚ್ ಫ್ರೈಸ್ನ ತಿಂದ್ಕೊಂಡು ನಾವು ಮನೆಗೆ ಹೋದ್ವಿ. ಮನೇಲೂ ಕೂಡ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂಷನ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹೆಲೋ ಎಗೇನ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ವ್ಲಾಗ್ನ ತುಂಬ ಜೋಶಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ನೋಡ್ತಾ ಇರ್ಬೋದು ನೀವು, ನಾನು ಬ್ರಷು ಸಹ ಮಾಡಿಲ್ಲ ಆ್ಯಂಡ್ ಫೇಸ್ ವಾಶು ಮಾಡಿಲ್ಲ, ಹೇರ್ನು ಕೂಡ ಸರಿ ಮಾಡ್ಕೊಂಡಿಲ್ಲ. ಎದ್ದಂಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ಬಿಸಿಲು ಕಾಯೋಣ ಈಚೆ ಅಂತ ಹೇಳಿ. ಆಮೇಲೆ ನಮ್ಮ ಖುಷಿ ಯಶಿಕ ಗೋಬಿ ಕೇಳ್ತಾಯಿದ್ರು. ಅಂದರೆ ಗೋಬಿ ನಮ್ಮನೆ ಪಕ್ಕದ ಮನೆಯಲ್ಲೇ ಮಾಡ್ತಾರಲ್ವ, ಸೊ ಆ ಸ್ಮೆಲ್ಗೆ ಗೋಬಿ ಕೇಳ್ತಿದ್ರು. ಅವ್ರಿಗೆ ಗೋಬಿನ ತರಿಸ್ಕೊಟ್ಟೆ. ಅವರು ಗೋಬಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ತರಿಸ್ದೆ. ಪರ್ಸ್ನಲಿ ನನಗೂ ಗೋಬಿ ಅಂದರೆ ತುಂಬ ಇಷ್ಟ ಅವ್ರು ಮಾಡೋದು. ಸೊ ಗೋಬಿ ಎಲ್ಲ ತರಿಸಿ ಇವಾಗ ತಿಂತಾಯಿದ್ದೀವಿ ನಾವು. ನಮ್ಮ ಅಕ್ಕ ಇನ್ನೂ ಬಂದಿರಲಿಲ್ಲ. ನಾನು ಖುಷಿ ಯಶಿಕನ್ ಮಾತ್ರ ಅಲ್ವಾ ಕರ್ಕೊಬಂದಿದ್ದು. ಹಾಗಾಗಿ ನಾನು 2 ಫುಲ್ ಏನೋ ಹೇಳಿದ್ದೆ. ಸಿಹಿ ಕುತ್ಕೊಂಡು ಆಟ ಆಡ್ತಾಯಿದ್ಲು, ಚಾಕ್ಲೇಟ್ ಏನೋ ಹಿಡ್ಕೊಂಡು, ಅಂದರೆ ಸಾರಿ ಅಡಿಕೆ ಪಟ್ಟಣ ಏನೋ ಹಿಡ್ಕೊಂಡು. ಸೊ 2 ಫುಲ್ಲಲ್ಲಿ ನಾನು ನಮ್ಮಮ್ಮ ಒಂದರಲ್ಲಿ, ಇನ್ನೊಂದು ಖುಷಿ ಯಶಿಕಂಗೆ ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ಅವರೇ ಮನೆ ಹತ್ರನೇ ತಂದುಕೊಡ್ತಾರೆ. ಫೋನ್ಪೇ ಮಾಡಿದರೆ ಮುಗೀತು. ಸೊ ಗೋಬಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ಖುಷಿ ಯಶಿಕನ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಗೈಸ್, ನಾವು ಖುಷಿ ಯಶಿಕನ್ನ ಎಷ್ಟೊತ್ತಂದ್ರೆ ರಾತ್ರಿ ಕರ್ಕೊಬಂದಿದ್ದೀವಿ. ಅಂದರೆ ಟೈಮು 7:30 ಅಷ್ಟೇ. ಬಟ್ ಇದು KR ನಗರ್ ಆಗಿರೋದ್ರಿಂದ ಜನ ಅಷ್ಟು ಇರೋದಿಲ್ಲ. ಯಶಿ ಖುಷಿ ಇಬ್ರು ಅವ್ರು ನೆನ್ನೆಯಿಂದ ಪಾರ್ಕ್ ಕೇಳ್ತಾನೆ ಇದ್ರು. ನಾವು ಕರ್ಕೊಬರೋದಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಕರ್ಕೊಬಂದಿದ್ದೀವಿ. ಅಂದರೆ ಇವಾಗ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟಿದ್ದು ಅವ್ರಿಗೆ, ಹಂಗಾಗಿ ಕರ್ಕೊಬಂದೆ. ಆ್ಯಂಡ್ ಹಂಗೆ ಗಿರಿಯಾಸಲ್ಲಿ ಬಾಕ್ಸ್ ಕೊಡ್ತಾಯಿದ್ರು ನೋಡಿ, ಇವೆರಡು ಅದನ್ನ ಇಸ್ಕೊಬಂದಿದ್ದೀವಿ. ನಮ್ಮದು 4 ಏನೋ ಇತ್ತು. ಒಂದು ಕಾರ್ಡ್ಗೆ 2, ಅಂದರೆ 4 ಕೂಪನ್ ಇತ್ತು. ಅದು ಒಂದು ಕೂಪನ್ಗೆ 2 ಬಾಕ್ಸ್ ಏನೋ ಕೊಟ್ಟಿದ್ರು. ಚೆನ್ನಾಗಿದೆ, ಟೈಟ್ ಆಗಿದೆ. ಸೊ ಇವಾಗ ಅವ್ರನ್ನ ಆಡಿಸ್ಕೊಂಡು ಏನಾದರೂ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದೆ. ಸಿಹಿ ಆಡಿಸ್ರಿ ಮಗನ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನಾವೆಲ್ಲಿರ್ತೀವಿ ಅಲ್ಲಷ್ಟೇ ಆಡಬೇಕು. ಬನ್ನಿ, ಇಲ್ಲೇ ಆಡ್ ಬನ್ನಿ.
ಪಾರ್ಕಲ್ಲೆಲ್ಲ ಆಟಾಡ್ಕೊಂಡು ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಖುಷಿ ಯಶಿಕ ಪಾನಿಪುರಿ ಬೇಕು ಅಂತ ಕೇಳಿದ್ರು. ಸೊ ಅಂದರೆ ಜಾಸ್ತಿ ತಿನ್ನಲಿಲ್ಲ ಅವರು, ಐಸ್ ಮ್ಯಾಜಿಕಲ್ಲೆಲ್ಲ ಕೊಡಿಸಿದ್ವಲ್ಲ ಅಂತೇಳಿ 1 ಪ್ಲೇಟ್ ಅಷ್ಟೇ ಕೊಡಿಸಿದ್ದು ನಾವು. ಸೊ 1 ಪ್ಲೇಟ್ನ ಕೊಡಿಸ್ಕೊಂಡು ಅವರಿಬ್ಬರು ತಿಂದರು, ನನಗಂತೂ ತಿನ್ನೋದಕ್ಕಾಗಲಿಲ್ಲ. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ನಮ್ಮಮ್ಮ ಬೇಳೆ ರಸಮ್ಮೇನೋ ಮಾಡಿದರು. ಸೊ ಅದನ್ನು ಊಟ ಮಾಡಿಕೊಂಡು ಮಲ್ಕೊಳ್ಳೋದೇನೆ ಇವಾಗ ನಾವು. ಖುಷಿ ಯಶಿಕಂಗೂ ಕೂಡ ಊಟ ಹಾಕ್ಕೊಟ್ಟಿದ್ರು ನಮ್ಮಮ್ಮ. ಅದನ್ನೇ ಹೇಳ್ತಾ ಇದ್ದೆ, ಅಮ್ಮ ಅವ್ರು ಇವತ್ತು ಸ್ವಲ್ಪ ಲೋಡ್ ಜಾಸ್ತಿ ಆಗೈತೆ ಅವ್ರಿಗೆ ಸ್ನ್ಯಾಕ್ಸ್ ಇದು ಅಂತ. ಅದಕ್ಕೆ ನಮ್ಮಮ್ಮ ಏನೇ ಆದರೂ ಸರಿ ಊಟ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಊಟನ ಹಾಕ್ಕೊಟ್ಟಿದ್ದೀವಿ ಇವಾಗ ನಾವು. ಸೊ ನಾನು ಕೂಡ ಬೇಳೆ ರಸ ಅಂದರೆ ಮೆಣಸಿನ ರಸನೇ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಂಜುನೂ ಕೂಡ ಇದ್ದರು ಇವತ್ತು, ಯಾಕಂದರೆ ಪಾರ್ಕಿಗೆ ಕರ್ಕೋಗಿದ್ದು ಅವರೇನೆ, ಅಲ್ಲಿ ವೀಡಿಯೋಸ್ ಅಷ್ಟು ಮಾಡ್ಕೊಳ್ಳಿಲ್ಲ ನಾವು. ಸೊ ಪಾರ್ಕಿಂದ ಬಂದು ಊಟ ಮಾಡ್ತಾಯಿದ್ದೀವಿ. ಇವಾಗ ಸಂಜುನ ರೇಗಿಸ್ತಾ ಇದ್ದೀನಿ, ಹಾಗೆ ನೋಡಿರಿ ಸ್ವಲ್ಪ ನೀವು ಅವ್ನಿಗೇನು ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿ. ಏನು ವೈಟಿಗಿದ್ದೀನಿ ನಾನು, ಕಾಣ್ತಾನೆ ಆಯ್ತು ನಿಂಗೆ ಫೋಕಸ್ ನೋಡಪ್ಪ, ನನ್ನ ಪಕ್ಕದಲ್ಲಿ ನೋಡಪ್ಪ, ನನ್ನ ಕಲರ್ ನೋಡಪ್ಪ. ಸೊ ಸಂಜುನ ಸ್ವಲ್ಪ ರೇಗಿಸ್ಕೊಂಡು ಅವನ ಜೊತೆ ತಮಾಷೆ ಮಾಡಿಕೊಂಡು ಇವಾಗ ನಾನು ಸಂಜು ಇಬ್ಬರು ಊಟ ಮಾಡ್ತಾಯಿದ್ದೀವಿ. ಬೇಳೆ ಸಾಂಬಾರು ಮಾಡಿದ್ರಲ್ಲ ನಮ್ಮಮ್ಮ, ಅದನ್ನು ನಾನು ಬೇಳೆ ರಸ ಅನ್ಕೊಬಿಟ್ಟೆ, ಸಾರಿ ಅದು ಬೇಳೆ ಸಾಂಬಾರು. ಸೊ ಎಲ್ಲರದ್ದು ಊಟ ಎಲ್ಲ ಮುಗೀತು. ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.